ಹಾಳಾದ ಲಕ್ಷ್ಮಿ ಮನೆ ಆ, ಹಳೆ ಗುಡ್ಸ್ಲು ಮನೆ ಆಗಿತ್ತಲ್ವೇ? ಇದೇನಿದು ದೊಡ್ಡ ಮನೆ ಆಗ್ಬಿಟ್ಟಿತ್ತಲ್ಲ. ಇವ ಇವನ್ ಸಮಾಚಾರ ಅಂತ ಯಾವಾಗ ಕಟ್ಕೊಂಡ್ರು ಈ ಮನೆಯ? ಅಲ್ಲ ನಾನು ಯಾಕೋ ಇತ್ಲಾಗ ಬರ್ತೀನಿ, ಮನೆ ಹಿಂಗಾಗ್ಬಿಟ್ಟದಲ್ಲ. ಇವ ಏನಿದು ಆಶ್ಚರ್ಯ. ಕಟ್ಕೊಂಡೆ ಏನು ಮಾಡ್ತಾರೆ, ಏನು ಮಾಡ್ತಾರೆ? ಸಾವಿರಾರು ಕೋಟಿ ಆಸ್ತಿ ಇರೋ ಒಳ್ಳೆ ಸಿಕ್ಕನಲ್ಲ, ಅದು ಇದು ನಾಟ್ಕಾಡಿ ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ ಮುಂಡೆರು. ಸಾಮಾನ್ಯದರ ಇವ್ರ ಮನೆಯವರು ಆಗಿನ ಕಾಲದಿಂದನೇ ಈಗಿನ ಕಾಲದ ಗಂಟೆ ನಂಗೆ ತಲೆನೋವು ಕೊಡೋಕ್ಕೆ ಅವ ಇವು. ಹಾಳಾದವರು ನನ್ನ ಮಕ್ಕಳು ಜೀವನವ ಹಾಳು ಮಾಡಿ ಇವರು ಸುಖವಾಗಿ ಮೋಲ್ಡಿಂದ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರಲ್ವಾ. ಇವರು ಹಾಳಾಗೋಯ್ತಾರೆ, ಇವರು ಬದುಕಲ್ಲ ಇವರು. ಆದ್ರೂ ನನ್ನ ಮಗಳನ್ನ ಇಂಥ ಗತಿಗೆ ತಂದು ಈ ಲಕ್ಷ್ಮಿ ಸುಖವಾಗಿರಕ್ಕೆ ನಾನು ಬಿಡ್ತೀನ? ಯಾವತ್ತಿಗೂ ಬಿಡಕ್ಕಿಲ್ಲ ನಾನು. ಹಾಳಾದಳೆ ಏ ಲಕ್ಷ್ಮಿ. ಅಲ್ಲ ಇದು ಯಾರು ಹಿಂಗೆ ಮಾತಾಡ್ತಾರೆ? ಅಲ್ಲ ಒಳಗೆ ಬರ್ರಿ, ಯಾರವರು? ಈಚೆಗಡೆನೇ ನಿಂತ್ಕೊಂಡು ಯಾರೋ ಮಾತಾಡ್ತಾರಲ್ಲ ಒಂದೇ ಸಮಕ್ಕೆ. ಯಾರು? ಒಂದು ನಿಮಿಷ ಇರಿ, ಬಂದೆ. ಓಹೋ ಅಮ್ಮೋರೆ, ಇದೇನು ನಮ್ಮನೆ ಬಾಗಿಲು ಗಂಟೆ ಬಂದ್ಬಿಟ್ಟಿದ್ದೀರಾ? ಬರ್ರಿ ಒಳಕ್ಕೆ. ಒಳಗೆ ಬಂದು ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಂಡು ಹೋಗಕ್ಕೆ ನಾನೇ ನಿಮ್ಮ ಮನೆ ಏನು ಕೇಳಕ್ಕೆ ಬಂದಿಲ್ಲ. ಏನೇ ಏನೇ ಇವಳೆ, ನಿನ್ನ ಹೆಸರೇನು? ಚಿಕ್ಕರಂಗಿ ಅಲ್ವೇ? ನನ್ನ ಮಗಳು ಜೀವನವ ನಿನ್ನ ಮಗಳ ಕೈಲಿ ಹಾಳು ಮಾಡಿಸ್ಬಿಟ್ಟು ಇವಾಗ ನೆಮ್ಮದಿಯಾಗಿ ಒಂದು ಲೋಟ ಹಾಲು ಕುಡ್ಕೊಂಡು ಏನೋ ತಪ್ಪಲೆಗಟ್ಟಲೆ ಹಾಲು ಕುಡ್ಕೊಂಡು ಕೂತಿದ್ದೇನೋ ಅಲ್ವಾ ನೀನು ನಿನ್ನ ಮಗಳು? ಏನೋ ಊರಿಗೆ ಬಂದವಳಂತೆ, ಊರು ಹಾಳು ಮಾಡೋಕ್ಕೆ. ಯಾಕೆ ಬಂದವಳಂತೆ? ಯಾಕೆ ಬಂದವಳೆ? ಅಮ್ಮೋರೆ ಯಾಕಮ್ಮೋರೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಏನು ನನ್ನ ಮಗಳು ಏನು ಮಾಡವಳೆ ಅಮ್ಮೋರೆ? ಅಲ್ಲ ಮದುವೆ ನಮ್ಗೆ ಗೊತ್ತಿತ್ತಾ ಅದು ರಾಹುಲಪ್ಪ ಇದು ಸುಭಾಸಪ್ಪ ಅಂತ? ನೀವೇ ಅಲ್ವೇ ಈ ಸಂಬಂಧ ತೋರಾಕಿದ್ದು? ನೀವೇ ಮದುವೆ ಮಾಡಿಸ್ಬಿಟ್ಟು ಈಗ ನನ್ನನ್ನು ಬಂದಿಂಗೆ ಆಡಿರೆ ಏನಮ್ಮೋರೆ ಮಾಡೋಣ ನಾನು? ಹೇಳಿ ನೀವೇ. ನಂದು ಏನು ತಪ್ಪೈತಿದ್ರಲ್ಲಿ? ದೇವ್ರ ಆಟಯೇ ಬೇರೆ ಇತ್ತು, ನಾವೇನು ಮಾಡೋಕ್ಕಾಗದಮ್ಮೋರೆ? ಏಯ್ ನಾಟ್ಕದ್ರಂಗಿ, ನಾಟಕವ ನನ್ನ ಹತ್ರ ಹಾಡಕ್ಕೆ ಬರಬೇಡ ನೀನು. ನೀನು ನಿನ್ನ ಮಗಳು ಸಾಮಾನ್ಯದೊಳ ನೀವು? ಇಷ್ಟು ದಿನದಿಂದವ ಯಾರ್ಯಾರೋ ಗಡು ಬತ್ತಿದ್ರು, ಅವ್ರನ್ನ ಯಾರು ನಿನ್ನ ಮಗಳು ಒಪ್ಕೊಂಡಿಲ್ಲ. ಇವನ್ ಯಾಕೆ ಒಪ್ಕೊಂಡ್ಲು? ನಾನು ಹೇಳಿದ ತಕ್ಷಣ ಬೇಡ ಅನ್ಬೇಕಿತ್ತು. ಅಲ್ಲ ಕಣಮ್ಮೋರೆ, ಏನು ಮಾತು ಅಂತ ಆಡ್ತಾ ಇದ್ದೀರಾ ನೀವು? ನನ್ನ ಮಗಳು ಬೇಡ ಅಂತಾನೆ ಅಲ್ವಾ ಅಂದಿದ್ದು? ನೀವೇ ತಾನೇ ಬಂಧನ ಮಾಡಿ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಮಾಡಿಸಿದ್ದು ಎಲ್ಲ ನೀವೇ ಮಾಡಿಸ್ಬಿಟ್ಟು ಇವಾಗ ಯಾಕೆ ಹಿಂಗೆ ನಮ್ಮ ಮೇಲೆ ನಿಮಗೆ ದ್ವೇಷ? ನಿಮಗೆ ನಿಮ್ಮ ಮ್ಯಾಲೆ, ನಿಮ್ಮ ಮನೆಯವ್ರ ಮೇಲೆ, ನನ್ನ ಅತ್ತೆಗೂ ನನಗೂ ಕಾಲದಿಂದನೂ ದ್ವೇಷನೆಯ. ನಿಮ್ಗೆ ಕಂಡ್ರೆ ಆಗಲ್ಲ ನಮಗೆ. ಯಾವಾಗಲೂ ನಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಕಾಯ್ಕೊಂಡಿರ್ತೀರ ನೀವು. ನೀವೇನು ಸಾಮಾನ್ಯದರ ನೀವು? ನಮ್ಮ ಅತ್ತೆನ ಅನ್ಯಾಯವಾಗಿ ಅದೇನು ಮಾಡಿಬಿಟ್ರು ನೀವು? ನೀವೇನೋ ಮಾಡಿದಿರ ನಮ್ಮ ಅತ್ತೆಗೆ ನೀವು. ನೀವೇನು ಸಾಮಾನ್ಯದರಲ್ಲ ನೀವು, ನೀವಿದ್ದೀರಲ್ಲ ನೀವು ನಿಮ್ಮ ಮನೆಯವರು. ಅಮ್ಮೋರೆ ನೋಡಿ, ನಿಮಗೆ ನಮ್ಮ ಮ್ಯಾಲೆ ಏನೇ ದ್ವೇಷ ಇದ್ರೂ ಪರವಾಗಿಲ್ಲ, ನಾವು ಯಜಮಾನ್ರ ಮನೆಯವ್ರನ್ನ ಏನಾರ ಮಾಡೋಕ್ಕಾಯ್ತದ? ಏನು ಮಾತು ಅಂತ ಆಡ್ತೀರಾ ಅಮ್ಮೋರೆ ನೀವು? ಅಲ್ಲ ನಾವೇನು ಮಾಡಿದ್ದೀವಿ? ಅಮ್ಮೋರು ಕಾಣೆ ಆಗಿದ್ಕು ನಮಗೂ ಏನು ಸಂಬಂಧ? ದೊಡ್ಡಮ್ಮವರು ಹಂಗೆ ಕಾಣೆ ಆಗಿಬಿಟ್ರು, ಅದಕ್ಕೂ ನಮಗೂ ಏನಾರ ಸಂಬಂಧವೇ? ಯಾವಳೆ ದೊಡ್ಡಮ್ಮ? ಯಾವಳು ಹಾಳಾದವಳು? ನನ್ನ ಸೌತಿನ ನನ್ನ ಮುಂದೆ ಹೆಸರಿಸ್ತಾ ಇದೆಯಾ ನೀನು? ಹೆಸರು ಗೀಸರು ಎತ್ತಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನು ಅನ್ಕೊಂಡಿದ್ದೆ ನೀನು? ಅವಳೆಲ್ಲ ಸತ್ತಿ ಎಲ್ಲಿ ಬಿದ್ದವಳ ಬೇವರ್ಸಿ ಮುಂಡೆ. ಅವಳ ಹೆಸರು ನನ್ನ ಮುಂದೆ ಎತ್ತಿರ್ಸರೋಗಲ್ಲ. ದೊಡ್ಡಮ್ಮೋರು ಅಂತ ಕರೀತಾವಳೆ. ಅವಳೇ ಹಸಿಮೆ ದೊಡ್ಡಮ್ಮೋರೇ? ಅವಳು ಕಂಡ್ರೆ ಹಾಕಿಲ್ಲ. ಅವಳು ನಾನು ಮದುವೆ ಆಗಿದ್ದವನ್ನ ಅವಳು ಆಗ್ಬಿಟ್ಲು. ಹೆಂಗೋ ಕೊನೆಗೆ ನಮ್ಮ ಅತ್ತೆ ನನಗೆ ದಕ್ಕಿಸ್ಕೊಟ್ಟರೆ ನೋಡು. ದೊಡ್ಡಮ್ಮೋರು ಗಿಡ್ಡಮ್ಮೋರು ಅಂತೆಲ್ಲ ಅಂದರೆ ಗ್ರಾಸರ ನಟ್ಕಿರಲ್ಲ. ಅವಳ ಹೆಸರ ನನ್ನ ಮುಂದೆ ಎತ್ಗಿತೀಯ, ನನ್ನ ಸೌತಿ ಹೆಸರ. ಅಮ್ಮೋರೆ ಯಾಕಮ್ಮೋರೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಅವ್ರು ಏನು ಮಾಡವ್ರೆ ಪಾಪ ಹೇಳಿ? ನೀನು ಸಾಮಾನ್ಯದವಳಲ್ವಾ? ಎಷ್ಟೇ ಆದ್ರೂ ಅದಕ್ಕೆ ವಯಸ್ಕೊಂಡು ಮಾತಾಡ್ತಾ ಇದ್ದೆ ನೀನು. ನೀನೇನು ಸಾಮಾನ್ಯದವಳಲ್ಲ. ನೀನು ದೊಡ್ಡಮ್ಮಳು. ನನ್ನ ಜೀವನವ ಹಾಳು ಮಾಡ್ಬೇಕು ಅಂತ ಕಾಯ್ಕೊಂಡಿದ್ರಿ. ಅಷ್ಟಲ್ಲ ಮತ್ತೆ ಬಂದು ನನ್ನ ಜೀವನವ ಕೈ ಹಿಡ್ದವ್ರೆ. ನಮ್ಮ ಅತ್ತೆಗೆ ನಾನು ಎಷ್ಟು ಋಣಿಯಾಗಿದ್ರು ತೀರ್ದು ಅಂತ ಅತ್ತೆನ ನೀವೆಲ್ಲ ಸೇರ್ಕೊಂಡು ಏನೋ ಮಾಡಿದ್ದೀರ. ನಂಗೆ ಚೆನ್ನಾಗಿ ಗೊತ್ತದೆ.
ಅಮ್ಮೋರೆ ಹಿಂಗೆಲ್ಲ ಮಾತಾಡಬೇಡಿ ಅಮ್ಮೋರೆ. ಬಿಡಿ ಇವಾಗ ಇಲ್ಲದಾಗಿದ್ದೆಲ್ಲ ಇವಾಗ ಯಾಕೆ ಬಿಟ್ಬಿಡಿ ಹೋಗ್ಲಿ ಅತ್ತಾಗೆ. ಎಲ್ಲನೂ ಹಿಂಗೆ ಬಿಟ್ಕೊಂಡ್ ಬಂದೇನೆಯ. ನಮ್ಮ ಗೋಳಿ ಬತ್ತು ಯಜಮಾನ್ರ ಮನೆ ಅಂದರೆ ಏನು ಎಲ್ಲ ಜನಕ್ಕೂ ಅದು ಎಷ್ಟು ಮರ್ಯಾದೆ ಇತ್ತು. ಎಲ್ಲನೂ ನಿಮ್ಮಂಥವ್ರಿಂದ ಹಾಳು ಮಾಡಿಬಿಟ್ಟೆ ನೀವು. ನನ್ನ ಗಂಡಂಗೂ ಈ ಗತಿ ಬಂದೈತೆ. ಅದೇನೇ ಮಾಡ್ತಿದ್ಯಾ ನನ್ನ ಗಂಡಂಗೆ ನೀನು? ಅಯ್ಯೋ ಅಮ್ಮೋರೆ, ಏನು ಮಾತು ಅಂತ ಆಡ್ತಾ ಇದ್ದೀರಾ ಅಮ್ಮೋರೆ? ದೊಡ್ಡ ಚಿಕ್ಕ ಯಜಮಾನ್ರಿಗೆ ನಾವೇನಾರ ಮಾಡ್ಸೋಕ್ಕಾಗತ್ತ? ಈ ಅಮ್ಮೋರೆ ಹಿಂಗೆಲ್ಲ ಮಾತಾಡಬೇಡಿ ಅಮ್ಮೋರೆ. ನಾನು ಜನ ಕೇಳಿಸ್ಕೊಂಡವ್ರು ನಮ್ಮ ಮ್ಯಾಲೆ ಏನು ತಪ್ಪು ತಿಳ್ಕೊತಾರೆ ಹೇಳಿ. ಏನು ಹಿಂಗೆ ಮಾತಾಡ್ತೀರಾ ನೀವು? ನೀನು ಭಾರಿ ನಾಟಕ ಆಡ್ತಿ ಕಣೆ. ನಿನ್ನಂತವಳ ನನಗೆಲ್ಲೂ ನೋಡಲಿಲ್ಲ ನನ್ನ ಜೀವನದಲ್ಲಿ. ನಾನು ಮದುವೆ ಆಗಿ ಬಂದಂಗಿಂದ ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ನಾಟಕ ಆಡ್ತಿ ಒಳ್ಳೊಳಂಗೆ. ಅಲ್ಲೇ 5 ಜನ ಹೆಣ್ಮಕ್ಳು ಮದುವೆನೂ ಮಾಡಿಬಿಟ್ಟೆ. ಅದು ಏನು ನಮ್ಮ ಮಾವನ ಹತ್ರ ಹೊಸ ದುಡ್ಡು ಹಾಕಿಟ್ಟಿದ್ದೀರ ನೀವು? ನಮ್ಮ ಮಾವನ್ನ ಜಾಲ ಸಾಕೋಗಿಲ್ಲ ಅಂದಿದ್ರೆ ಏನು ಇಡೀ ಮನೆನೇ ಬಾಸ್ಕೊತಿದ್ರೇನೋ ಅಲ್ವಾ? ಎಲ್ಲಾರ ಹಾಳು ಬಿದ್ದೋಗ್ಲಿ. ಲಕ್ಷ್ಮಿನ ಮದುವೆ ಆಗಿರೋದು ರಾಹುಲ ಸುಭಾಸ ಅಲ್ಲ ಅಂತ ಗೊತ್ತಾದ್ಮೇಲೆ ತಾನೆಯ ನಿನ್ನ ಮಗಳನ್ನ ನೀನು ತಾಳಿ ಕಿತ್ತಾಕ್ಸಿ ನನ್ನ ಮಗಳಿಗೆ ಬಿಟ್ಕೊಡ್ಬೇಕು ತಾನೇ ರಾಹುಲ್ನ. ನಿನ್ನ ಮಗಳು ಆರಾಮಾಗಿ ದೊಡ್ಡ ಮನೆ ಸಿಕ್ಬಿಡ್ತು ಅಂತ ಏನು ನೆಮ್ಮದಿಯಾಗಿ ಜೀವನ ಮಾಡ್ತಾವಳಲ್ವಾ? ಅವಳ ಜೀವನವ ಹೆಂಗೆ ಹಾಳು ಮಾಡಿಸ್ತೀನಿ ನೋಡ್ತಾ ಇರು. ಅಯ್ಯೋ ಅಮ್ಮೋರೆ, ಇಂಥ ಮಾತೆಲ್ಲ ಆಡಬೇಡಿ ಅಮ್ಮೋರೆ. ನೀವು ಇಂಥ ಮಾತ್ರ ಆಡಕ್ಕೆ ಹೋಗಬೇಡಿ. ನನ್ನ ಮಗಳು ಏನೋ ನಮಗೆ ಗೊತ್ತಿರಲಿಲ್ಲ, ನಾವೇನು ಬಯಸ್ದೇ ಬಂದಿರೋದಿದು. ಇದು ನನ್ನ ಮಗಳೇ ಚೆನ್ನಾಗಿರಲಿ ಅಮ್ಮೋರೆ. ಯಾಕೆ ನೀವು ಇಂಥ ದ್ವೇಷ ಮಾಡ್ತಾಯಿದ್ದೀರಾ? ಅವಳೇನು ಬೇಕು ಅಂತ ಎಲ್ಲ ಇದು ಮಾಡ್ಕೊಂಡ, ಅವಳ ಹಣೆ ಬರದಲ್ಲಿ ಇತ್ತು ಆಯಿತು. ಅಂಥದ್ರಲ್ಲೂ ರಾಹುಲಪ್ಪ ನನ್ನ ಮಗಳನ್ನ ಅದು ಯಾಕೆ ಪಟ್ಟಿ ಇಷ್ಟಪಡ್ತಾನೋ ಗೊತ್ತಿಲ್ಲ. ಅದು ನಮ್ಮ ತಪ್ಪ ಅವಳ ತಪ್ಪ ಹೇಳಿ? ಏನು ಸೀಮೆಗಳು ಸುಪುರ ಸುಂದ್ರಿ ನಿನ್ನ ಮಗಳು. ಅವನು ಏನು ನಂಗೆ ಅವಳೇ ಬೇಕು ಅಂತ ಕೂತಿದ್ನ. ಇವಳು ಅವಳೆಲ್ಲ ಸಾಮಾನ್ಯದವಳಲ್ಲ ನಿನ್ನ ಮಗಳು. ಏನೋ ಮಾಡವಳೆ ದೊಡ್ಡ ಶ್ರೀಮಂತ ಅಂತ ಅವಳಿಗೆ ನಮಗಿಂತ ಮುಂಚೆಗೆ ಗೊತ್ತಾಗೈತೆ. ಇವನು ರಾಹುಲ್ ಅಲ್ಲ, ಇವನು ಸುಭಾಸ ಅಂತ. ಅದಕ್ಕೆಯ ಎಲ್ಲ ನಮ್ಮ ಕೈಲೇ ನಾಟಕ ಮಾಡಿಸೋಳೆ. ನಾನೇ ನಿಮ್ಮ ಮನೆಗೆ ಬಂದು ಮದುವೆ ಮಾಡ್ಕೊಳ್ಳಿ ಹೇಳಂಗೆ ಮಾಡವಳೆ. ಸಾಮಾನ್ಯದವಳಲ್ಲ ನಿನ್ನ ಮಗಳು. ಅವಳಿಗೆ ಗೊತ್ತಿಲ್ಲದೇ ಆಯ್ತಾ ಹೇಳು? ಇಲ್ಲ ಅಮ್ಮೋರೆ, ಇಲ್ಲ. ಅವಳು ಯಾವತ್ತೂ ಕಂಡೋರ್ತಕ್ಕೆ ಆಸೆ ಪಟ್ಟವಳಲ್ಲ ಅಮ್ಮೋರೆ. ನೀವು ಯಾಕೆ ಇಷ್ಟು ತಪ್ಪು ತಿಳ್ಕೊತಾ ಇದ್ದೀರಾ ಹೇಳಿ? ನಿಮ್ಮ ಕೈ ಮುಗಿತೀನಿ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೀವು ಹೇಳಿ? ಯಾಕೆಂದರೆ ನನ್ನ ಹೊಟ್ಟೆ ದಗದಗು ನತ್ಕೊಂಡು ಉರಿತಾ ಇದೆ. ನನ್ನ ಗಂಡನ ಪರಿಸ್ಥಿತಿ ಹಂಗಾಯ್ತು, ನನ್ನ ಮಗಳ ಪರಿಸ್ಥಿತಿ ಹಂಗಾಯ್ತು. ಇದೆಲ್ಲ ಆದ್ಬೇಕು ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಸುಮ್ಮನೆ ಮಾತ್ರ ಬಿಡಕ್ಕಿಲ್ಲ, ನಿಮ್ಮ ಜೀವನವ ಹಾಳು ಮಾಡೇ ಮಾಡ್ತೀನಿ. ಅವ ಯಾರವ ಆಪಟ್ಟಿ ಗಲಾಟೆ ಮಾಡ್ತಾವ್ರೆ? ಲಕ್ಷ್ಮಿ, ನಾನು ಕಣೆ ಬಾರಿ ಲಾಚಿಗೆ ನಿಮಗೆ ಮಾಡ್ತಿದ್ರ ಬಟ. ಅಮ್ಮೋರೆ ನೀವಾ? ನಾನು ಯಾರು ಅಂದ್ಕೊಂಡೆ. ಇದೇನು ಬಾಕಲಾಗೆ ನಿಂತ್ಕೊಂಡು ಮಾತಾಡ್ಸ್ತಾ ಇದ್ದಲ್ಲವ ಅಮ್ಮೋರ್ನ? ಬನ್ನಿ ಅಮ್ಮೋರೆ ಒಳಿಕೆ, ಅವ ಕರ್ಕೊಂಡೋಗವ. ಚೆನ್ನಾಗಿದ್ದೀರಾ ಅಮ್ಮೋರೆ? ಲಕ್ಷ್ಮಿ, ನನಗೆ ಗೊತ್ತು ಕಣೆ, ಬೇಕು ಅಂತಲೇ ಮಾತು ಕೇಳ್ತಾ ಇದೀಯ ಅಲ್ವಾ ನೀನು? ನನ್ನ ಜೀವನವ, ನನ್ನ ಮಗಳು ಜೀವನವ, ನಮ್ಮ ಮನೇನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ನಿನ್ನಂತ ದುರಿದೋಳ್ನ ಅದು ಯಾಕಾನ ದೇವ್ರ ಭೂಮಿ ಮೇಲೆ ಬಿಟ್ಟು ಅನ್ಸ್ತೈತಿ ಇವಾಗ. ನಿನ್ನಿಂದ ನಮ್ಮೆಲ್ಲರ ಜೀವನ ಹಾಳು ಮಾಡ್ಬಿಟ್ಟಲ್ಲ ನೀನು. ನೀನು ಮಾತ್ರ ಉದ್ಧಾರ ಆಗಲ್ಲ ಕಳೆ, ನೀನು ಉದ್ಧಾರ ಆಗಲ್ಲ ನೀನು. ಅಮ್ಮೋರೆ, ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ನಾನೇನು ಮಾಡಿದ್ದೀನಿ ನಿಮಗೆ? ಸುಮ್ಮನಿರವ ನೀನು, ಸುಮ್ಮನಿರು, ಹೋಗಿ ಒಳಿಕೆ. ಅಲ್ಲ ಇದು ಯಾಕವ? ಅವ್ರು ಯಾಕೆ ಬೈತಾರೆ ಕೇಳನಿರವ ಒಂದು ನಿಮಿಷ. ಎಲ್ಲ ಯಾವಾಗಲೂ ಒಳಿಕೆ ಇದ್ಕೊಂಡೆ ಕುತ್ಕೊಳಕೈತದೆ. ಅದೇನು ಎತ್ತಂತ ಕೇಳ್ತೀನಿರವ. ಹೇಳಿ ಅಮ್ಮೋರೆ, ಏನು ಮಾಡಿದ್ದೀನಿ ನಾನು? ಏನೇ ದುರಾಂಕಾರ ಜಾಸ್ತಿನೇ ಆಗೈತಾರ ಬಟ. ನಮ್ಮ ಮನೆಗಿದ್ದಾಗ ಏನೊಳ್ಳೆ ಇಲಿ ಇದ್ದಂಗಿದ್ದೆ, ಈಗೇನು ಸಿಮ್ಮು ಥರ ಗರ್ಜನೆ ಮಾಡ್ತಿದ್ಯಾ? ನೀನು ಮಾತ್ರವೇ ನಾನು ಸುಮ್ಮನೆ ಬಿಡಲ್ಲ ಕಣೆ. ನೋಡಿ ಅಮ್ಮೋರೆ, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ದೇವ್ರು ಹೆಂಗೆ ನಡೆಸ್ತಾನೋ ಹಂಗೆ ನಡೀತಾ ಇದ್ದೀನಿ ನಾನು ಅಷ್ಟೇ. ಅದ್ರಲ್ಲಿ ನಮ್ಮದೇನೂ ಇಲ್ಲ. ನನಗೆ ಗೊತ್ತಿರಲಿಲ್ಲ ಅವ್ರು ರಾಹುಲ್ ಅವರು ಇವ್ರು ಸುಭಾಷ್ ಅವ್ರನ್ನ ಯಾವ ಇದು ಇರಲಿಲ್ಲ ನನಗೆ. ಏನೋ ಅವ್ರ ಹತ್ರ ಎಷ್ಟು ಆಸ್ತಿ ಅಡವು ಇದ್ದರು, ಅವ್ರು ಎಷ್ಟು ಸಾಮಾನ್ಯವಾಗಿ ಇರ್ತಾರೆ ಅಂದರೆ ನನಗೆ ಮಾತ್ರ ಗೊತ್ತು. ಆದರೆ ಅವ್ರು ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಅದರಲ್ಲಿ ನಮ್ಮದೇನೂ ತಪ್ಪಿಲ್ಲ. ಇವಾಗ ಅವ್ರು ಕಂಡ್ರು ನನಗಿಷ್ಟ. ಆದರೆ ನೀವು ಯಾಕೆ ಹಿಂಗೆಲ್ಲ ಆಡ್ತಾಯಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಸುಭಾಷ್ ಅವ್ರು ಮಾತ್ರ ತುಂಬ ಒಳ್ಳೆಯವರು. ಆದರೆ ನಿಮ್ಮ ಮಗಳೇ ಅವನ ಹತ್ರ ಜೀವನ ಮಾಡೋಕ್ಕಾಗದೆ ಡೈವರ್ಸ್ ತಗೊಂಡು ಹೋಗಿದ್ದಾಳೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಏನು ಮನೆ ಕೆಲಸದ ಜೊತೆ ನನ್ನ ಮಗಳು ಜೀವನ ಮಾಡಬೇಕಾ? ಇವಾಗ ಕಾಣೆ ಆಗಿ ಹೇಳದ ನನ್ನ ಮಗಳು ಯಾರು ಹುಡುಕೊಡೋರು ಅಂತ ನೀನು ಹುಡುಕೊಡ್ತೀಯ ಹೇಳು?
ಮೊರೆ ನಂಗೆ ಅಷ್ಟು ಶಕ್ತಿ ಇಲ್ಲ ಹುಡ್ಕೋಕ್ಕಾಗೋಷ್ಟು. ಬೇಕಾದರೆ ರಾಹುಲ್ ಅವ್ರಿಗೆ ಹೇಳಿ ಏನಾದರೂ ಹೇಳಿ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ. ಅದು ಬಿಟ್ಟರೆ ನನಗೆ ಗೊತ್ತಿಲ್ಲ ಮೊರೆ ನಿಮ್ಮ ಮಗಳು ಎಲ್ಲೋಗಳೇ ಏನು ಅಂತ. ಆದರೆ ಸುಭಾಷ್ ಅವರು ತುಂಬ ಒಳ್ಳೆಯವರು. ಅವ್ರ ಜೊತೆನೇ ಅವ್ಳ ಜೀವನ ಮಾಡ್ಬೋದಿತ್ತು. ಏನೋ ನಿಮ್ಮ ಇಷ್ಟ ಬಿಡಿ. ಆದರೆ ನಮ್ಮ ಅಪ್ಪ ಅಮ್ಮಗೆ ಬೈಯೋದು, ನನಗೆ ಬೈಯೋದು ಇದೆಲ್ಲ ಮಾಡೋಕ್ಕೆ ಬರೋಕ್ಕೆ ಬೇಡಿ ಅಮ್ಮೋರೆ ನೀವು. ನಾವೇನೋ ದೊಡ್ಡ ಮನೆಯವರು ಅಂತ ತುಂಬ ಮರ್ಯಾದೆ ಕೊಡ್ತೀವಿ. ಅದನ್ನು ಇವಾಗ ಕಳ್ಕೊಬೇಡಿ ನೀವು ಸಣ್ಣ ಸಣ್ಣ ಮಾತಾಡಿ. ಸುಮ್ಮನಿರವ, ಹಂಗೆಲ್ಲ ಮಾತಾಡಬಾರ್ದು. ಓಹೋ, ಮಗಳಿಗೆ ಚೆನ್ನಾಗೇ ಪಾಠ ಹೇಳ್ಕೊಟ್ಟಿದ್ಯಾ? ಸರಿಯಾಗಿ ಮಾತಾಡ್ತಾವಳೆ. ಯೋಡ್ ದುರಂಕಾರ ಬಂದೈತೆ ನಿಮ್ಗೆ ಎಲ್ಲನೂ. ಏ ಲಕ್ಷ್ಮಿ, ಏನು ಇಲಿ ಇದ್ದಂಗಿದ್ದೆ ನಮ್ಮ ಮನೆ ಕೆಲಸಕ್ಕೂ ಮಾಡ್ಕೊಂಡು. ಇವಾಗ ಒಳ್ಳೆ ಹೆಂಗಾಗಿದ್ದಿ ನೋಡು, ಹೆಂಗ್ ಮಾತಾಡ್ತಿದ್ದಿ ನೋಡು. ಐತೆ ಕಳೆ ನಿಂಗೆ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅಮ್ಮರೆ ನಿಮಿಷ ನಿಂತ್ಕೊಳ್ಳಿ ಅಮ್ಮರೆ. ವಾ ಯಾಕವ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀನಿ ನೀನು? ಹೋಗ್ಲಿ ಬಿಡವ. ಅಲ್ಲ ಹೆಂಗವ ಅವ್ರು ಹಂಗೆಲ್ಲ ಮಾತಾಡ್ತವ್ರೆ? ನನ್ನ ಮನೆ ಒಳಗೆ ಇತ್ಕೊಂಡೆ ಕೇಳಿಸ್ಕೊಂಡೆ. ಎಷ್ಟು ಮಾತಾಡ್ತಾರೆ ನೋಡವ ಅವರು. ಅಲ್ಲ ಏನು ಈ ಕಾಲದಲ್ಲೂ ಯಾರವ ಕೇಳ್ತಾರೆ ಹಿಂಗೆಲ್ಲ? ನೀನು ಹಂಗೆಲ್ಲ ಅನ್ನೋದೇನು ಮಗ ನೀನು? ನೊಂದ್ಕೊಳ್ಳಲ್ವ ಅಮ್ಮೋರು? ಏನು ಮಾತಾಡ್ತೇವ ನೀನು? ಸುಮ್ಮನೆ ಇರವ. ಅವ್ರು ಎಂಥ ಅಮ್ಮೋರು, ನನಗಂತೂ ಅವ್ರು ಅಂದರೆ ಆಗಿಲ್ಲ ನೋಡವ. ಅವ್ರು ಸುಮ್ಮನೆ ನನಗೆಲ್ಲ ಬೈಯೋದು ಎಲ್ಲ ಮಾಡೋದು ನೋಡಿದ್ರೆ ನಾನಂತೂ ಸುಮ್ಮನಿರಲ್ಲ. ರಾಹುಲ್ ಅವ್ರಿಗೆ ಹೇಳ್ಬಿಡ್ತೀನಿ ಅಷ್ಟೇ ನಾನು. ಏನವ ಅವ್ರು ಹಂಗೆಲ್ಲ ಆಡ್ತಾರೆ? ಅಲ್ಲ ನಾವೇನು ತಪ್ಪು ಮಾಡಿದ್ದೀವವ? ಅಯ್ಯೋ ಬೇಡ ಮಗ, ರಾಹುಲ್ ಅವ್ರಿಗೆಲ್ಲ ಹೇಳ್ಬೇಡ ಕಣವ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.